ಹಾಯ್ ಫ್ರೆಂಡ್ಸ್, ನಾವಿವತ್ತು ಕುಶಾಲನಗರದಲ್ಲಿರೋ ನಿಸರ್ಗಧಾಮಕ್ಕೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಸ್ವಲ್ಪ ಬೇಗ ಹೊರಟಿದ್ರಿಂದ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಪುಟಾಣಿಗೆ ನಾನು ಮನೇಲೇ ಬ್ರೇಕ್ಫಾಸ್ಟ್ ಮಾಡಿಸಿದ್ದೆ, ನಾನು ಅದನ್ನು ಮಾಡಿರಲಿಲ್ಲ. ಹಾಗಾಗಿ ನಾವು ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಇವಾಗ ನಾವು ನಿಸರ್ಗಧಾಮಕ್ಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ವೀಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವಾಗ ನಿಸರ್ಗಧಾಮ ರೀಚ್ ಆದ್ವಿ. ನಿಸರ್ಗಧಾಮ ತುಂಬ ಕೂಲೆಸ್ಟ್ ಪ್ಲೇಸ್ ಆ್ಯಂಡ್ ಇಲ್ಲಿ 3 to 4 hours ನಾವು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಯಾವುದೇ ರೀತಿ ಟಯರ್ಡ್ ಆಗೋದಿಲ್ಲ. ಆ್ಯಂಡ್ ಇದು ಕೂರ್ಗ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಆ್ಯಂಡ್ ಮೋಸ್ಟ್ ಪಾಪ್ಯುಲರ್ ಟೂರಿಸ್ಟ್ ಡೆಸ್ಟಿನೇಷನ್ ಇದಾಗಿದೆ. ಇವತ್ತು ನೋಡ್ತಾ ಇದ್ದಂಗೆ ಅಷ್ಟೇನು ರಶ್ ಅಂತ ಅನ್ನಿಸ್ಲಿಲ್ಲ, ಬಿಕಾಸ್ ವೀಕ್ ಡೇಸ್ ಆಗಿರೋದ್ರಿಂದ ಅನಿಸುತ್ತೆ. ಹಾಗೆ ನಾವು ಎಂಟ್ರಿ ಆದ ತಕ್ಷಣ ಅಲ್ಲಿ ದೇವರ ದರ್ಶನ ಆಗುತ್ತೆ. ಇವತ್ತು ಫ್ರೀಯಾಗಿ ಎಲ್ಲ ನೋಡ್ಕೊಂಡು ಬರಬಹುದು ಅನಿಸುತ್ತೆ. ನಾವು ಮತ್ತಿಗೂಡ್ರು ಎಲಿಫೆಂಟ್ ಕ್ಯಾಂಪ್ ಹೋಗಬೇಕು ಅಂತ ಇದ್ವಿ, ಆದರೆ ಅಲ್ಲಿ ನಾವು ರೀಚ್ ಆಗೋದೇ ಲೇಟ್ ಆಗೋಯಿತು. 10:30 ಎಷ್ಟಾಗಿತ್ತು ಮದನು 11 o'clock ಆಗಿಬಿಟ್ಟಿತ್ತು, ಕ್ಲೋಸ್ ಆಗಿತ್ತು. ಅದಕ್ಕೆ ಅಲ್ಲಿ ನನಗೆ ಪಿರಿಯಾಪಟ್ಟಣದ ರೂಟ್ಗಾಗಿ ಬಂದು ಈಗ ನಿಸರ್ಗಧಾಮಕ್ಕೆ ಬಂದಿದ್ದೀವಿ. ಇವಳನ್ನ ಕರ್ಕೊಬಂದಿದ್ದಾಗ 10 months ಇದ್ದಾಗೇನೋ ಕರ್ಕೊಂಡು ಬಂದಿದ್ವಿ, ಆದರೆ ಅವಳಿಗೆ ಅದೆಲ್ಲ ನೆನಪಿಲ್ಲ. ಅದಕ್ಕಾಗಿ ಇವಾಗ ಇಲ್ಲೆಲ್ಲ ತೋರಿಸ್ಕೊಂಡು ಹೋಗೋಣ ಅಂತ. ಇಲ್ಲಿ ಟ್ರೆಡಿಷ್ನಲ್ ಸ್ಟ್ಯಾಚ್ಯೂಸ್ ಎಲ್ಲ ಇದೆ, ಬರ್ಡ್ಸ್ ಎಲ್ಲ ಇದೆ, ಎಲ್ಲ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಓಕೆ, ಇವಾಗ ಹೋಗ್ತಾ ಇದೀವಿ, ನೋಡೋಣ. ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಕೊಡವ ವುಮೆನ್ ಟ್ರೆಡಿಷ್ನಲ್ ಡ್ಯಾನ್ಸ್. ಹಾಗೆ ಅವರ ಸ್ಯಾರಿ ಡ್ರಾಪಿಂಗ್ ಸ್ಟೈಲ್ ಕೂಡ ನೀವು ನೋಡ್ಬೋದು, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಹಾಗೆ ಅವರ ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಕೊಡಗಲ್ಲಿರುವಂಥ ಟ್ರೈಬಲ್ ಪೀಪಲ್ ಸ್ಟ್ಯಾಚ್ಯೂಸ್ಗಳನ್ನು ಹಾಕಿದ್ದಾರೆ. ಒಂದೊಂದು ಸ್ಟ್ಯಾಚ್ಯೂ ಕೂಡ ಸಖತ್ ಡಿಫ್ರೆಂಟ್ ಆಗಿತ್ತು. ಪುಟಾಣಿ ತುಂಬ ಎಂಜಾಯ್ ಮಾಡಿಲ್ಲ ಅದೆಲ್ಲ ನೋಡಿಕೊಂಡು, ಯಾಕಂದರೆ ಅವಳಿಗೆ ಅದು ತುಂಬ ರಿಯಲಿಸ್ಟಿಕ್ ಆಗಿರೋದ್ರಿಂದ ಯಾರೋ ಅವಳು ಮುಂದೆ ನಿಂತಿದ್ದಾರೆ ಅನ್ನೋ ಫೀಲ್ ಅವಳಿಗಿತ್ತು. ನನಗನ್ನಿಸ್ತು ಈ ನಿಸರ್ಗಧಾಮಕ್ಕೆ ಇಲ್ಲಿರೋ ಸ್ಟ್ಯಾಚ್ಯೂಸ್ಗಳೇ ತುಂಬ ಅಟ್ರಾಕ್ಷನ್ ಅಂತ. ಬಿಕಾಸ್ ನಾವು ಬಂದ ತಕ್ಷಣ ನಮಗೆ ಕಾಣಿಸೋದೇ ಇದೆಲ್ಲ ಸ್ಟ್ಯಾಚ್ಯೂಸ್ಗಳು. ಸೀರಿಯಸ್ಲಿ ಇದಂತೂ ಸಖತ್ ಎಕ್ಸ್ಪೀರಿಯನ್ಸ್. ಹಾಗೆ ಇಲ್ಲಿತ್ತು ಕೊಡಗಿನ ಗೌಡ ಜನಾಂಗದವರ ಟ್ರೆಡಿಷ್ನಲ್ ಡ್ಯಾನ್ಸ್, ಕೋಲಾಟ ದೃಶ್ಯ ನೀವು ನೋಡ್ತಾ ಇರ್ಬೋದು. ಇದು ಕೂಡ ಸೂಪರ್ ಆಗಿತ್ತು. ಮದನ್ ನೋಡಿ, ಮದನ್ ಪಾಪ ಬಂದಾಗಿಂದ ನನ್ನ ಬ್ಯಾಗ್ ಇಟ್ಕೊಳ್ಳೋದು, ಆಮೇಲೆ ನನಗೆ ವಿಡಿಯೋ ಮಾಡ್ಕೊಡೋದು ಅದೇ ಆಯಿತು. ಅವ್ರೇನು ನೋಡಲೇ ಇಲ್ಲ. ಪುಟಾಣಿ ಎಲ್ಲೇ ಹೋಗೋದು? ಬಾ, ಪುಟಾಣಿ ಹೋಗ್ತಿದ್ದಾಳೆ ಇಲ್ಲಿ ಪ್ಲೇ ಮಾಡೋಕ್ಕೆ, ಕಾಡೊಳಗಡೆ ಹೋಗ್ತಿದ್ದಾಳೆ. ನೋಡಿ ನೋಡಿ, ಬಾ. ನಾವು ನೆಕ್ಸ್ಟ್ ಬಂದ್ವಿ ಬರ್ಡ್ ಸೆಕ್ಷನ್ಗೆ. ಪುಟಾಣಿಗೆ ಬರ್ಡ್ಸ್ ಅಂದರೆ ತುಂಬ ಇಷ್ಟ. ನಮ್ಮ ಮನೆ ಪಕ್ಕ ಒಂದು ಸ್ವಲ್ಪ ಬರ್ಡ್ಸ್ ಇದೆ, ಅದನ್ನು ನೋಡೋಕ್ಕೆ ಡೈಲಿ ಹೋಗ್ತಾಳೆ ಅವಳು. ಯಾವ ಕಡೆ ನೋಡೋದು? ಇಲ್ಲಿಂದ ಇಲ್ಲಿ ಬಂದು ಬರ್ಡ್ ನೋಡಿ. The bird name called is Makwa. 30 to 30 years lifespan. ಹಾಗೆ ಈ ಬರ್ಡ್ ನೇಮ್ ಸನ್ ಕಾನ್ಯೂರ್ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ನೋಡುವಾಗ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು. ಆ್ಯಂಡ್ ನೆಕ್ಸ್ಟ್ ಇದ್ದಿದ್ದು ಆಸ್ಟ್ರಿಚ್. ಪುಟಾಣಿ ಆಸ್ಟ್ರಿಚನ್ನು ಬುಕ್ಕಲ್ಲಿ ನೋಡಿದ್ಲು, ಹಾಗೆ ಟಿ ವಿಲಿ ತುಂಬ ನೋಡ್ತಾ ಇದ್ಲು. ಬಟ್ ಇವತ್ತು ಡೈರೆಕ್ಟಾಗಿ ನೋಡಿದ್ಲಲ್ಲ, ತುಂಬಾ ಖುಷಿ ಆಯಿತು ಅವಳಿಗೆ. ಆಸ್ಟ್ರಿಚ್ ಇತ್ತು, ಹೆನ್ನು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ಸ್ ಇತ್ತು ಅಲ್ಲಿ. ಎಲ್ಲ ಬರ್ಡ್ಸ್ ಕೂಡ ವೆರೈಟಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಲಾಸ್ಟ್ ಟೈಮ್ ಕೂಡ ಪುಟಾಣಿನ ಕರ್ಕೊಂಡು ಹೋಗಿದ್ವಿ, ಆದರೆ ಅವಳು ಅಷ್ಟು ಎಂಜಾಯ್ ಮಾಡಲಿಲ್ಲ. ಈ ಸಲ ಸ್ವಲ್ಪ ಗೊತ್ತಾಗೋಕ್ಕಾಗಿದೆಯಲ್ಲ, ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಹಾಗೆ ಬಾಗಲಕೋಟೆಯಿಂದ ಸ್ಟೂಡೆಂಟ್ಸ್ ಬಂದಿದ್ದರು, ಅವರು ಟ್ರಿಪ್ಗೆ ಅಂತ ಬಂದಿದ್ದಂತೆ ಕೊಡಗುಗೆ. ತುಂಬ ಪ್ಲೇಸ್ಗಳೆಲ್ಲ ನೋಡ್ಕೊಂಡು ಬಂದ್ರಂತೆ. ಆ್ಯಂಡ್ ಇದು ಲಾಸ್ಟ್ ಪ್ಲೇಸ್ ಅಂತ ಹೇಳ್ತಾಯಿದ್ರು. ನನ್ನ ಜೊತೆ ಮಾತಾಡಿದರು, ಪುಟಾಣಿ ಜೊತೆ ಕೂಡ ತುಂಬ ಮಾತಾಡಿದರು. ಹಾಗೆ ಅವ್ರ ಜೊತೆ ಫೋಟೋಸ್ ಎಲ್ಲ ತಗೊಂಡ್ರು. ಪುಟಾಣಿ ಕೂಡ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿ ಫೋಟೋಸ್ಗೆಲ್ಲ ಪೋಸ್ ಕೊಟ್ಟಳು. 2 hours ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟ್ ದುಬಾರೆಗೆ ಹೋಗಬೇಕಿತ್ತು, ಹಾಗಾಗಿ ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ತುಂಬ ಶಾಪ್ಸ್ ಇತ್ತು, ಬಟ್ ನಾವೇನು ಶಾಪಿಂಗ್ ಮಾಡಲಿಲ್ಲ. ನಾವು ಐಸ್ ಕ್ರೀಮ್ ತಿಂದ್ವಿ. ಹಾಗೆ ತುಂಬ ಏಜ್ಡ್ ಪರ್ಸನ್ ಒಬ್ಬರು ಕಡಲೆ ಮಾಡ್ತಾಯಿದ್ರು, ಹಾಗಾಗಿ ಅವ್ರ ಜೊತೆ ಕಡಲೆ ತಗೊಂಡ್ವಿ. ಮದನ್ ಚೇಂಜ್ ಬೇಡ ಅಂತ ಹೇಳಿದರು, ಆದರೂ ಕೂಡ ಅವ್ರು ರಿಟರ್ನ್ ಕೊಡೋಕ್ಕೆ ಬರ್ತಾಯಿದ್ರು, ಅಷ್ಟೊಂದು ಸ್ವಾಭಿಮಾನ ಅವರಲ್ಲಿ. ಸೊ ಇದ್ರ ಮೂಲಕ ಒಂದು ರಿಕ್ವೆಸ್ಟ್
ನಿಮಗೆ ಯಾರಾದರೂ ಆ ಥರದವ್ರು ಕಂಡ್ರೆ ದಯವಿಟ್ಟು ಅವ್ರ ಜೊತೆ ನೀವು ಏನಾದರೂ ಪರ್ಚೇಸ್ ಮಾಡಿ. ಬಿಕಾಸ್ ಅವರು 1000 ಲ್ಯಾಕ್ ಗಟ್ಟಲೆ ಆ ಥರದ್ದೆಲ್ಲ ಸೇಲ್ ಮಾಡೋದಿಲ್ಲ. ಏನೋ 50 ರುಪೀಸ್ 100 ರುಪೀಸ್ ಅಷ್ಟೇ. ನಾವು ತೊಗೊಳೋದ್ರಿಂದ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಷ್ಟೋ ಜನ ಕೈ ಕಾಲು ಸರಿ ಇರುತ್ತೆ, ಬುದ್ಧಿ ಇರುತ್ತೆ, ಏಜ್ ಇರುತ್ತೆ, ಆದರೂ ಕೂಡ ಭಿಕ್ಷೆ ಬೇಡ್ತಾರೆ. ಬಟ್ ಇಂಥವ್ರ ಜೊತೆ ನೀವು ತೊಗೊಂಡ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ನಾವು ಹಾಗೆ ದುಬಾರೆಗೆ ಬಂದ್ವಿ. ದುಬಾರೆ ಅಂತೂ ಕಂಪ್ಲೀಟ್ ಖಾಲಿ ಹೊಡಿತಾ ಇತ್ತು, ಯಾರೂ ಕೂಡ ಇರಲಿಲ್ಲ. ಹಾಗೆ ಮಾರ್ನಿಂಗ್ ಕೂಡ ಮತ್ತಿಗೊಡಗಿ ಎಲಿಫೆಂಟ್ ನೋಡೋಕ್ಕೆ ಸಿಗಲಿಲ್ಲ. ಇವಾಗ ಇಲ್ಲಿ ದುಬಾರೆ ಬಂದರೆ ಇಲ್ಲಿ ಈವ್ನಿಂಗ್ ಹೇಳ್ತದೆ 4 o'clock ಮೇಲೆ ಅಂತೆ. ಈಗ ಎಲಿಫೆಂಟ್ ಕೂಡ ಇಲ್ಲ ನೋಡೋಕ್ಕೆ. ಇನ್ನೇನು ಮಾಡೋದು, ಇವಾಗ ರಿಟರ್ನ್ ಹೋಗೋದು. ಕೊನೆಗೂ ಪುಟಾಣಿಗೆ ಎಲಿಫೆಂಟ್ ತೋರ್ಸೋಕ್ಕೆ ಆಗಲಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಬಟ್ ಅವಳು ತುಂಬ ಎಂಜಾಯ್ ಮಾಡಿದ್ಲು, ಅದೊಂದು ಖುಷಿ ಆಯಿತು. ಸೊ ಬಾಯ್, ಟೇಕ್ ಕೇರ್.